ದಿವ್ಯ ದೇವರುಗಳಿಗೆ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ಇವತ್ತು ಬಯಲುತನದ ರಣಗಳನ್ನ ಏನು ಇಷ್ಟು ಮಟ್ಟಿಗೆ ಒಂದು ಎಲ್ಲರೂ ಹೇಳ್ದಂಗೆ ಬ್ಲಾಕ್ ಬಸ್ಟ್ ಅಂತ ಮಾಡಿದ್ದೀರಾ, ಅದಕ್ಕೆ ಕಾರಣಕರ್ತರೆ ನೀವು. ಅಂದರೆ ನೀವು ಪ್ರೀತಿಸಿದ್ದೀರಾ, ಅನುಭವಿಸಿದ್ದೀರಾ. ಆ ಅನುಭವನ ನಾವು ನೋಡಿದ್ದೀವಿ, ಕೇಳಿದ್ದೀವಿ ಎಷ್ಟೋ ಸ್ನೇಹಿತರ ಮೂಲಕ. ಎಸ್ಪೆಷಲಿ ಐ ಥಿಂಕ್ ನಮಗೆ ಸುದಿ, ಶ್ರೀಕಾಂತ್ ಹಾಗೂ ಈ ಪುನೀತ್, ಈ 3 ಜನ ತಲೆ ತಿನ್ಬಿಟ್ಟಿದ್ದೀನಿ ಅವ್ರು ಫೋನ್ ಮಾಡಿ ಮಾಡಿ. ಐ ಥಿಂಕ್ ಅವ್ರು ಎಷ್ಟು ಸತಿ ಬೈಕ್ ಅಂತ ಗೊತ್ತಿಲ್ಲ, ಬೈದು ನಂಗೆ ಚಿಂತನೆ ಮಾಡೋದೇ ಹಂಗೆ. ಯಾಕಂದರೆ ನಾ ಇರೋದೇ ಹಂಗೆ ಅಂತ ಅವ್ರಿಗೂ ಗೊತ್ತು. ಸೊ ಎಷ್ಟೋ ಸತಿ ನೋಡಿದ್ದೀವಿ ನಾವು. ಆ್ಯಂಡ್ ಯಾವತ್ತೂ ಯೂಟ್ಯೂಬ್ನ ಅಷ್ಟು ನೋಡಿದಿರೋ ಯಾವತ್ತೂ ಡೈಲಿ ನೋಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. ಅದೇನು ಮಾಡೋದು ಗೊತ್ತಾಗ, ಬಿಕಾಸ್ ಎಲ್ಲ ಅದ್ರ ಅವ್ರಿಗೆ ಅವರ ಪ್ರಶಂಸೆ ಇರ್ಬೋದು, ಎಲ್ಲದನ್ನೂ ಇದು ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಟ್ಟಿಗೆ ಆಗಿದ್ದಕ್ಕೆ. ಯಾಕಂದರೆ ಡಿ.ಕೆ.ಡಿ ಯಾವಾಗ ಹೇಳ್ತೀನಿ ವಕಾವ್ ಅಂತ ವಕಾವ್ ಆಯಿತು. ಅದಕ್ಕೆ ಕಾರಣ ನೀವೆಲ್ಲರೂ. ಐ ಥಿಂಕ್ ಶುಡ್ ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದಗಳು. ಅದು ಗೀತಾ ಪಿಕ್ಚರ್ಸ್ನಲ್ಲಿ 2ನೇ ಸಿನಿಮಾ ವೇದ ಆದಮೇಲೆ ಇದನ್ನ ಬಂದು ಅಷ್ಟು ಅದ್ಭುತವಾಗಿ ಮಾಡಿ ನೀವೆಲ್ಲ ಹೆಸರು ಕೊಟ್ಟಿದ್ದಕ್ಕೆ ಪಾಪ ಬಾಯಾರಿಕೆಯಿಂದ ಅವ್ರು ಹೇಳಿದ್ರು, ಪ್ರತಾಪ್ ಅವರು ಹ್ಯಾಟ್ರಿಕ್, ಪ್ರತಾಪ್ ಹೇಳಿದ್ರೆ ಇವರು ಮಧು ಅವರು ಹೇಳಿದ್ರು ಅದು ಹ್ಯಾಟ್ರಿಕ್ ಆಗುತ್ತೆ ಅಂತ. ಹ್ಯಾಟ್ರಿಕ್ ಆಗಲಿ ಅಂತ ನಾನು ನಿಮ್ಮಲ್ಲೂ ಪ್ರಾರ್ಥನೆ ಮಾಡ್ಕೊತೀನಿ, ಅದು ದೇವರಲ್ಲೂ ಪ್ರಾರ್ಥನೆ ಮಾಡ್ಕೊತೀನಿ. ಐ ಥಿಂಕ್ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಸಿನಿಮಾನು ಏನಾದರೂ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಬೇಕು ಅಂತಿದೆ. ಅವಾಗ ಅದು ಹೆಣ್ಣು ಮಕ್ಕಳಿಗಾಗೆ ಚಿತ್ರ ಮಾಡಿದ್ರು ಶಿವಣ್ಣ ಅಂತ ಹೇಳಿದ್ರು ವೇದಲ್ಲಿ. ಈ ಸಿನಿಮಾ ಬಾರಿಸಿ ರಣಗಳನ್ನ ನಾವು ಏನು ಮಫ್ತಿಲ್ ನೀವು ಪ್ರೀತಿಸಂಥ ಪಾತ್ರನ ನರ್ತನ್ ತಿರ್ಗಾ ಬಂದು ಅಲ್ಲಿ ಮಫ್ತಿಲಿ ನೀವು ಬಾರಿಸಿ ರಣಗಳನ್ನ ಇಷ್ಟಪಟ್ಟಿದ್ದೀರಿ. ಆದರೆ ಈ ಬಾರಿಸಿ ರಣಗಲ್ನಲ್ಲಿ ರಣಗಲ್ ಪಾತ್ರ ನೀವು ಹೃದಯಕ್ಕೆ ತಗೊಂಡಿದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೆಕ್ಸ್ಟ್ ಎ ಫಾರ್ ಆನಂದ್. ಖಂಡಿತ ಏನು ಆನಂದ 1986 ನೀವು ಆನಂದ ಕೊಡ್ತು, ಅದೇ ಆನಂದ 100% ಸಿಗುತ್ತೆ ಅಂತ ಶ್ರೀನಿ ನಿರ್ದೇಶನದಲ್ಲಿ ಮಾಡ್ತಾ ಇದ್ದೀವಿ 3ನೇ ಚಿತ್ರ. ಸೊ ಎಲ್ಲರೂ ಬ್ಲೆಸ್ಸಿಂಗ್ಸ್ ಬೇಕು ಫಸ್ಟು. ಇಷ್ಟು ಹೇಳ್ತಾ ಇನ್ನೊಂದು ಹೇಳ್ತಿರ್ತಾರೆ ಕ್ಯಾಮ್ರಾದವರು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪಾಪ ತುಂಬ ಜನ ಅವ್ರಿಗೆ ತಲೆ ತಿಂದಿರ್ತೀನಿ. ಎಷ್ಟೊತ್ತಿಗೆ ಫೋನು ಮಾಡ್ತೀನಿ, ಬಟ್ ನಾವು ಬೈದ್ರು ಪಾಪ ಅವರು ಇದನ್ನು ತಗೊಂತಾರೆ. ನನಗೇನು ಯಾತಿಗೆ ಬೈತಾರೆ, ನಮಗೆ ಭಯ, ಒಂದು ಸಿನ್ಸಿಯಾರಿಟಿ. ಯಾಕಂದರೆ ದುಡ್ಡು ಹೋಗೋದು ಎಲ್ಲ ಕೆಲವು ಸಿಗುತ್ತೆ ದುಡ್ಡು, ಆದರೆ ಆ ದುಡ್ಡನ್ನ ಪ್ರಾಪರಾಗಿ ಯೂಸ್ ಮಾಡಬೇಕು. ಯಾರೇ ಆದ್ರೂ ಲಕ್ಷ್ಮಿ ಬರೋದು ತುಂಬ ಅಪರೂಪ, ಬಂದಾಗ ಅದನ್ನ ಕಣ್ಣು ಒತ್ಕೋಬೇಕು, ಸುಮ್ಮನೆ ಎತ್ತು ಬಿಸಾಕೋದಲ್ಲ ಅಲ್ವಾ. ನಾವು ಅದಕ್ಕೆ ಅದು ಭಯ ಪಡ್ತೀವಿ ಹೊರತು ಇನ್ನೇನು ಅವ್ರನ್ನ ನೋಯಿಸ್ಬೇಕಂತ ಏನಿಲ್ಲ. ಅವ್ರಿಗೂ ಆ ವ್ಯಾಲ್ಯೂ ಗೊತ್ತಾಗಲಿ ಅಂತ ಹೇಳ್ತೀವಿ ಹೊರತು ಇನ್ನೇನಿಲ್ಲ. ಬಟ್ ಅವ್ರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಏನೇ ಬೈದ್ರೂ ಮನಸ್ಸಲ್ಲಿ ಇಟ್ಕೊಳ್ತೀನಿ, ತಿರ್ಗಿ ನೆಕ್ಸ್ಟ್ ಮೂಮೆಂಟ್ಲಿ ಮಾತಾಡ್ತೀನಿ. ಯಾಕಂದರೆ ನಾನು ಐ ಥಿಂಕ್ ನಾನು ಅಲ್ಲಿ ಸಾರಿ ಕೇಳ್ದಿರ್ಬೋದು, ಇಲ್ಲಿ ಎಲ್ಲರ ಮುಂದೆ ಐ ಆಮ್ ಸಾರಿ, ಯಾರಿಗಾರು ಹರ್ಟ್ ಆಗಿದೆ, ಐ ಆಮ್ ವೆರಿ ವೆರಿ ಸಾರಿ. ಯಾಕಂದರೆ ನಾನು ಬೈದ್ರೂ ನಾನು ಒಂದು ಪ್ರೀತಿಯಿಂದ ಬೈತೀನಿ. ನವೀನ್ಗೂ ಅಷ್ಟೇ. ಯಾಕಂದರೆ ನವೀನ್ ಬಂದ್ಬಿಟ್ಟು ನಾನು ತುಂಬ ಫೇವ್ರೇಟ್ ಕ್ಯಾಮ್ರಾಮನ್. ಯಾಕಂದರೆ ಕಬೀರಾದಲ್ಲಿ ನಮ್ಮ ಬಾಬು ಅವರು ಬಂದು ಅವ್ರದ್ದು ಒಂದು ತುಣುಕು ತೋರಿಸ್ತಾರೆ. ಅದಾದಮೇಲೆ ನಂಗೆ ತುಂಬ ಅಟ್ರಾಕ್ಟ್ ಆಯಿತು, ಇಲ್ಲ ಫಸ್ಟ್ ಬುಕ್ ಮಾಡಿ ಅವ್ರನ್ನ. ಇವತ್ತು ಕಬೀರ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಕಬೀರಾದಲ್ಲಿ ಏನಾದರೂ ಜಾಸ್ತಿ ಫ್ಲಾಸ್ ಇದೆ ಪಿಕ್ಚರ್ಲಿ, ಅಂದರೆ ಮೇಕಿಂಗ್ ವೈಸ್ಲಿ ಭಾಳ ಇದು ಮಾಡಿದ್ದಾರೆ. ಬಟ್ ಆ ಫ್ಲಾಸ್ನು ಹಚ್ಕಡೆ ತೋರಿಸ್ಬಿಟ್ರು ನವೀನ್. ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ನವೀನೇ ಫಸ್ಟ್ ಹೀರೋ ಆ ಪಿಕ್ಚರ್ಗೆ, ಆಮೇಲೆ ನಾನು ಬರ್ತೀನಿ. ಯಾಕೆ ಅಷ್ಟು ಅದ್ಭುತವಾಗಿ ಫೋಟೋಗ್ರಫಿ ಮಾಡಿದರು ನವೀನ್. ತುಂಬ ಥ್ಯಾಂಕ್ಸ್. ಆ್ಯಂಡ್ ಇದೇ ಥರ ಬೆಳೀತಾ ಹೋಗಿ ನೀವು ನಿಜವಾಗ್ಲೂ. ಯಾಕಂದರೆ ಇವತ್ತು ತಮಿಳ್ ಸಿನಿಮಾದಲ್ಲಿ ತುಂಬ ಅತಿ ಬೇಡಿಕೆಯಾದ ಕ್ಯಾಮ್ರಾಮನ್ ಆಗಿದ್ದಾರೆ, ನಮ್ಗೆ ಅದು ಹೆಮ್ಮೆ ಅನಿಸುತ್ತೆ. ಅದಕ್ಕಂತ ಕನ್ನಡ ಮರ್ತ್ಬಿಡ್ಬೇಡಿ, ಇಲ್ಲಿ ಅವಾಗವಾಗ ಡೇಟ್ ಕೊಡ್ತಾಯಿರಿ. ಇದ್ರ ಸೀಕ್ವೆಲ್ ಬೇರೆ ಇದೆ, ಓಕೆ ಮರಿಬೇಡಿ. ಮಫ್ತಿ 2 ಅಂದಿದ್ದಾರೆ. ನಾವು ಬೇರೆ ಥರ ಒಂದು ಟೈಟ್ಲ್ ಅನಿಸ್ತೀನಿ, ಅದು ಟೈಟ್ಲ್ ಆದಷ್ಟು ಬೇಗ ನಾನು ಹೇಳ್ತೀನಿ ಏನು ಟೈಟ್ಲ್ ಅಂತ. ಮಫ್ತಿ 2 ಅಲ್ಲ, ಅದು ಬೇರೆ ಟೈಟ್ಲ್ ಬರುತ್ತೆ. ಅದಕ್ಕೂ ಒಂದು ಮನಸ್ಸಿಗೆ ಬಂದಿದೆ, ಅದು ಕರೆಕ್ಟಾಗಿ ಕಾಯಿನ್ ಮಾಡಿ ನಾನು ಡೈರೆಕ್ಟರ್ ಡಿಸ್ಕಸ್ ಮಾಡಿ ಹೇಳ್ತೀನಿ. ಆ್ಯಂಡ್ ನರ್ತನ್ ತುಂಬ ಅವಾಗವಾಗ ಜಗಳ ಆಡ್ತಾ ಇರ್ತೀವಿ, ಬಟ್ ಆದ್ರೂ ವೆರಿ ಸಿನ್ಸಿಯರ್ ವರ್ಕರ್. ಇವತ್ತು ಇನ್ನೊಂದು ಮಾತಿದೆ, ಯಾಕಂದರೆ ಇದುವರೆಗೂ ಆ್ಯಕ್ಚುಲಿ ಫುಲ್ ರೆಮಿಡೇಷನ್ ಕ್ಲಿಯರೇ ಮಾಡಿಲ್ಲ ಅವ್ರಿಗೆ. ಇದ್ರಿಗೆ ಒಂದು ಏನು ಕೇಳಿಲ್ಲ, ಅವ್ರು ಬಂದು ಎಷ್ಟು ಕೊಡ್ತೀರಾ ಏನು ಕೇಳಿಲ್ಲ. ನನಗೆ ಭಾಳ ಇಷ್ಟ ಆಯಿತು. ನಾನು ಹೇಳಿದೆ, ನಾನು ಯಾರೂ ಹೇಳಿಲ್ಲ ಅದನ್ನ, ನಾನು ಹೇಳ್ತೀನಿ ಇನ್ನೂ ಬ್ಯಾಲೆನ್ಸ್ ಇದೆ ಅವ್ರು ಕೊಡೋಕ್ಕೆ, ಅಷ್ಟೇ ಹೊರತು ಇನ್ನೇನು. ಅವ್ರು ಯಾರು ಇದುವರೆಗೂ ಅವ್ರು ಕೆಲಸ ಮಾಡ್ಕೊಂಡು ಹೋದ್ರು, ಅದನ್ನು ನಂಗೆ ತುಂಬ ಇಷ್ಟ ಆಯಿತು. ನರ್ತನ ಇದರಲ್ಲಿ ಎಲ್ಲ ದುಡ್ಡಿಗೆ ಆಸೆ ಪಡ್ತಾರೆ, ಅಥವಾ ದುಡ್ಡಿಗೆ ಆಸೆ ಪಡಲಿಲ್ಲ, ಕೆಲಸ ಏನು ಮಾಡಬೇಕಂತ ಆಸೆ ಪಟ್ಟು. ನನಗೆ ಅದಕ್ಕೆ ತುಂಬ ಗೌರವ ಇದೆ, ಹೆಮ್ಮೆ ಇದೆ. ಬಟ್ ನಾನು ಹಂಗೆ ಕಳಿಸೋನಲ್ಲ, ಆ ಥರ ಮಾತ್ರ ಮಾಡಲ್ಲ. ಯಾಕಂದ್ರೆ ನಾನು ಮಾಡಿದ್ರು ಮೇಡಮ್ ಮಾಡಲ್ಲ, ಯಾಕಂದರೆ ಅವ್ರು ಅಷ್ಟು ಒಂದು ಅಭಿಮಾನ ಅವ್ರ ಮೇಲೆ ಇಟ್ಕೊಂಡಿದ್ದಾರೆ. ನಾವು ಖಂಡಿತ. ಸೊ ಥ್ಯಾಂಕ್ ಯು ನರ್ತನ್. ಆಮೇಲೆ ನಮ್ಮ ಆರ್ಟಿಸ್ಟ್ಗಳು ಅವಿನಾಶ್ ಅವರಲ್ಲ, ಅವಿನಾಶ್ ನಮ್ಮದು ತುಂಬ ಹಳೆ ಸಂಬಂಧ, ಎಷ್ಟು ಸಂಯುಕ್ತ ಪೀರಿಯಡಿಂದ ನಾವು ನೋಡ್ಕೊಂಬರ್ತೀವಿ. ವಿ ಆರ್ ಮೋರ್ ಲೈಕ್ ಬ್ರದರ್ಸ್, ಮೋರ್ ಲೈಕ್ ಎ ಫ್ಯಾಮಿಲಿ. ಯಾಕೆ ನಮ್ಮ ಚಾಮರಾಜನಗರ ಪಕ್ಕದ ಯಳಂದೂರಿನವರು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ನಮ್ಗೆ ಒಂದು ಹತ್ತಿರದ ಸಂಬಂಧ. ಸೊ ಯಾವಾಗಲೂ ಅವಿನಾಶ್ ಜೊತೆಲಿ ಇವಾಗ ಇನ್ನೂ ಮಾಡ್ತಾ ಇರ್ತೀವಿ. ಅವಿನಾಶ್ ಅವ್ರ ಜೊತೆ ಮಾಡೋಕ್ಕೆ ಇನ್ನೂ ಅವ್ರು ನೋಡಿ
ನಮ್ಮನ್ನೆಲ್ಲ ಹೆಂಗಂತೀರ ಅವ್ರು ಇನ್ನೂ ಹೆಂಗಾಗೆ ಅವರು ಹೆಂಗಾಗೆ ಇದ್ದಾರೆ ಅವರು. ಯಾಕಂದರೆ ಅವ್ರ ಮನಸ್ಸು ತುಂಬ ಒಳ್ಳೆ ಮನಸ್ಸು, ಅದಕ್ಕೆ ಅವ್ರು ಅಷ್ಟೇದಾಗಿರೋದು. ಆ್ಯಂಡ್ ಶಬೀರ್ ಅವರು ಡ್ಯಾನ್ಸಿಂಗ್ ರೋಸ್ ಅಂತ ಒಂದು ಪಾತ್ರ ನಂಗೆ ತುಂಬ ಇಷ್ಟವಾದ ಪಾತ್ರ ಅದು. ಇವತ್ತು ತುಂಬ ಎಮೋಷ್ನಲ್ ಆದರು. ಇಟ್ ಟಚ್ ಮೈ ಹಾರ್ಟ್ ಶಬೀರ್. ಆ್ಯಂಡ್ ಯು ವಿಲ್ ಗೋ ವೆರಿ ಬಿಗ್ ವೇ, you'll just go up and up and up, and we'll be there in your this one, and you will be there in my heart also. And ಮಧು ಗುರುಸ್ವಾಮಿ ಆಗಲಿ, ಥ್ಯಾಂಕ್ ಯು ಮಧು ಅವರೇ, ಥ್ಯಾಂಕ್ ಯು ಪ್ರತಾಪ್. ಆಮೇಲೆ ಇನ್ಯಾರು ನಮ್ಮ ಗೋಪಾಲ್ ದೇಶಪಾಂಡೆ ಪಾಪ ಹಿಂದೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವರು. ಆ್ಯಂಡ್ ಬಾಬು ಹಿರಣ್ಯ ಅವರ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಆಮೇಲೆ ಇನ್ನು ಇಬ್ಬರು ಬಂದಿದ್ದಾರೆ, ಒಂದು ನಿಮಿಷ ಅವ್ರು ಸ್ಟೇಜ್ ಕರಿತೀನಿ. ಅವ್ರು ಲಾಯರ್ ಅಪೋಸಿಟ್ ಪಾತ್ರ ಮಾಡಿದ್ರು, ಬನ್ನಿ ಪ್ಲೀಸ್ ಬನ್ನಿ ನೀವು. ಆ್ಯಂಡ್ ಅಜಯ್ ಅಂತ ಒಬ್ಬರು, ನೀವು ಬನ್ನಿ. ಆ್ಯಂಡ್ ಅಜಯ್ ಅಂತ ಒಬ್ಬರು ನಮ್ಮ ವಾಕಿಂಗ್ ಫ್ರೆಂಡ್, ಅವರು ಒಂದು ಸ್ಮಾಲ್ ಪಾತ್ರ ಒಂದು ಮಾಡಿದ್ರು. ಪಾಪ ಅವ್ರು ಎಲ್ಲೂ ನಾವು ಇದು ಹೇಳಲೇ ಇಲ್ಲ. ಬನ್ನಿ ಬನ್ನಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ತುಂಬ ಅದ್ಭುತವಾಗಿ ಮಾಡಿದ್ರು. ಇವರು ನಮ್ಮ ಲಾಯರ್ ಪಾತ್ರ ಮಾಡಿದ್ರು. ಸೊ ಇವರಿಬ್ಬರು ಭಾಳ ಚೆನ್ನಾಗಿ ಮಾಡಿದ್ರು. ಈವನ್ ದಟ್ ಪರ್ಸನ್ ಅವ್ರು ಮಾತಾಡಿದ ರೀತಿ ಇರ್ಬೋದು, ಆ ಭಾಷೆ ಇರ್ಬೋದು, ಭಾಳ ಅದ್ಭುತವಾಗಿ ಮಾತಾಡಿದ್ರು. ಬ್ಯಾರಿಸ್ಟರ್ ತುಂಬ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್. ಅಂತ ಅಜಯ್ ಅಂತ ಫಸ್ಟ್ ಫಿಲಮ್ ಅವ್ರದ್ದು. ನಮ್ಮ ಪಿಕ್ಚರ್ ಒಂದೇನೋ ಮಾಡಬೇಕಂತ ಆಸೆ ಪಟ್ಟರು, ಒಂದು ಸ್ಮಾಲ್ ಪಾತ್ರ ಮಾಡಿದ್ದಾರೆ. ಸೊ ಅದಕ್ಕೆ ಐ ಜಸ್ಟ್ ವಾಂಟೆಡ್ ಟು ಇಂಟ್ರೊಡ್ಯೂಸ್. ಪಾಪ ಎಲ್ಲಾನು ಕರೆದು ನಾವು ಮಾಡಲಿಲ್ಲ, ನಾವು ಇದ್ರ ಟೈಮ್ಲು ಮಾಡಲಿಲ್ಲ, ಯಾಕಂದರೆ ಪ್ರೀ ತುಂಬ ಇದಾಯಿತು. ಸೊ ಸಾರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ಬ್ಯಾರಿಸ್ಟರ್ ಹಣಗಲ್. ಆ್ಯಂಡ್ ಅನುಶ್ರೀ ಅವ್ರು ಆ್ಯಸ್ ಇಟ್ ಈಸ್ ಯಾವಾಗಲೂ ನಮ್ಮ ಇದರಲ್ಲಿ ಇದ್ದೇ ಇರ್ತಾರೆ. ಏನು ನಮ್ಮ ಇದಕ್ಕೆಲ್ಲ ಯಾರೇ ಕೇಳ್ತೀವ, ಸ್ಮಾಲೋ ಬಿಗ್ಗೋ ಗೊತ್ತಿಲ್ಲ, ಅದು ಅನುಶ್ರೀ ಅವ್ರು ಇರಬೇಕು ಅಂತ. ಯಾಕಂದರೆ ಅಷ್ಟೊಂದು ಅದ್ಭುತವಾದ ಒಂದು ಮನಸ್ಸು ಅವ್ರಿಗೆ, ಯಾವಾಗಲೂ ಒಳ್ಳೇದನ್ನ ಬಯಸ್ತಾ ಇರ್ತಾರೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಅನುಶ್ರೀ ಅವರು. ಆ್ಯಂಡ್ ವರುಣ್ ಅಷ್ಟೇ, ವರುಣ್ಗೂ ತುಂಬ ಥ್ಯಾಂಕ್ಸ್. ಶೇಖರ್ ತುಂಬ ಥ್ಯಾಂಕ್ಸ್. ವಿಜಯ್ ಪ್ರಸಾದ್ ಬಂದಿದ್ದಾರೆ. ಹಾಗೂ ಸಾಕಷ್ಟು ನಮ್ಮ ಮೇಕಪ್ ಮ್ಯಾನ್ ಇರ್ಬೋದು, ಕಾಸ್ಟ್ಯೂಮ್ಸ್ ಎಲ್ಲರೂ ಇರ್ಬೋದು. ಆಮೇಲೆ ಭರತ್ ಎಕ್ಸ್ಪೆಷಲಿ ಹೇಳಿದ್ರಲ್ಲ ಈ ಥರ ಶಿವಣ್ಣನ ಚೆನ್ನಾಗಿ ತೋರಿಸಿದಂತ, ಅದಕ್ಕೆ ನಾನು ಕಾರಣ ಅಲ್ಲ, ಅದಕ್ಕೆ ಚೆನ್ನಾಗಿ ನೋಡೋಕ್ಕೆ ಇವ್ರ ವಿಷನ್ ಆ ಥರ ಇದೆ. ನಾನು ನಂಗೆ ತೋರಿಸ್ಬೇಕಂತ ವಿಷನ್ ಹಂಗಿದ್ದಾರೆ. ಕ್ಯಾಮರಾಮನ್ ಚೆನ್ನಾಗಿ ಲೈಟ್ ಮಾಡ್ತಾರೆ, ಒಳ್ಳೆ ಮೇಕಪ್ ಮಾಡ್ತಾರೆ ನಾಣಿಯವರು, ಒಳ್ಳೆ ಬಟ್ಟೆನ ಹೊಲ್ಕೊಡ್ತಾರೆ. ಭರತ್ ಸಾಗರ್ ಅಂತ ಅವರು ಇವಾಗ ತುಂಬ ಚೆನ್ನಾಗಿ. ರವಿ ಬಸೂರ್ ಮ್ಯೂಸಿಕ್ ಇರ್ಬೋದು, ಎಕ್ಸಲೆಂಟ್ ಮ್ಯೂಸಿಕ್ಕು. ಆಮೇಲೆ ಛಾಯಾ ಸಿಂಗ್ ಅವರು ತಂಗಿ ಪಾತ್ರದಲ್ಲಿ ಫಸ್ಟ್ ಸಿನಿಮಾದಲ್ಲೂ ಅಷ್ಟೇ ಅದು ಗಡಿಬಿಡಿ ರೌಡಿ ಅಳಿಯಲ್ಲಿ ಮಾಡಿದರು. ನೆಕ್ಸ್ಟು ಮಫ್ತಿಲಿ. ಆ್ಯಂಡ್ ಇವಾಗ ಬ್ಯಾರಿಸ್ಟರ್ ಹಣಗಲ್ಲು ಮಾಡಿದ್ದಾರೆ. ಆ್ಯಂಡ್ ರುಕ್ಮಿಣಿ ವಸಂತ್ ಅವರು ಅಷ್ಟೇ ತುಂಬ, ಅವ್ರು ಬರೋಕ್ಕಾಗಿಲ್ಲ, ಅದು ಅವರಿಬ್ಬರಿಗೂ ನಮ್ಮ ಗೀತಾ ಪಿಕ್ಚರ್ಸಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ಯಾರ ಮತ್ತೆ ಕುಮಾರ್, ಬಿಗ್ ಲಿಟಲ್ ಭರತ್, ಅದು ಹೇಳಿದ್ ಬಟ್ ನಮ್ಮ ಅವನು ಮನೆ ಹುಡುಗಂತ ಆಲ್ಮೋಸ್ಟ್ ಈಸ್ ಇನ್ ಅವರ್. ಆ್ಯಂಡ್ ಪ್ರತಿ ಒಬ್ರಿಗೂ ಅಷ್ಟೇ, ಮೀಡಿಯಾಗೂ ಅಷ್ಟೇ. ಐ ಥಿಂಕ್ ಎವ್ರಿಬಡಿ ಸಪೋರ್ಟೆಡ್ ವೆಲ್, ತುಂಬ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಅವ್ರ ಪ್ರೀತಿ ವಿಶ್ವಾಸ ಯಾವಾಗಲೂ ಕಾಣುತ್ತೆ. ಆ್ಯಂಡ್ ಐ ಆಮ್ ಥ್ಯಾಂಕ್ಸ್ ಓಪನ್ ಆರ್ಟಾಗಿ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ತೋರಿಸಿದ ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ. ಯಾವತ್ತೂ ಈ ಜೋಗಿನ ಯಾಕೆ ಜೋಗಿ ಅಂದರೆ ಜೋಗಿ ಬಂದ್ಬಿಟ್ಟು ಯಾವ ಜೋಳಿಗಳು ಇಟ್ಕೊಂಡಿರ್ತಾರೆ. ಸೊ ಆ ಪ್ರೀತಿ ವಿಶ್ವಾಸ ತುಂಬ್ಕೊಂಡು ಹೋಗುತ್ತೆ, ಬೇರೆ ಏನು ತುಂಬ್ಕೊಂಡೋಗಲ್ಲ. ನೀವೇನೇ ರಿವ್ಯೂಸ್ ಕೊಟ್ಟರು ಎಲ್ಲದೂ ತುಂಬ್ಕೊತೀನಿ. ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಯಾಕಂದ್ರೆ ಎರಡೂ ಬೇಕು ಮನುಷ್ಯನ ಜೀವನದಲ್ಲಿ, ಆ ಎರಡೂ ತಗೊಂಡು ಹೋಗ್ತೀನಿ. ಇಷ್ಟು ಹೇಳ್ತಾ ಬ್ಯಾರಿಸ್ಟರ್ ಹಣಗಲ್ನ ಇಷ್ಟು ಮಟ್ಟಿಗೆ ಸಕ್ಸಸ್ ಮಾಡಿದ್ದೆ ಎಲ್ರಿಗೂ ತುಂಬ ಧನ್ಯವಾದಗಳು ಹೇಳ್ತಾ, ಇನ್ನೇನು ಅಷ್ಟೇ. ನಾನು ಆ್ಯಕ್ಚುಲಾಗಿ ತುಂಬ ತಾಳ್ಮೆ ಕಳ್ಕೊಳ್ಳಲ್ಲ, ತುಂಬ ಜನ ತಲೆಗಳು ಕಳ್ಕೊಂಡಿದ್ದೀವಿ, ಬೇಡ ಬೇಡ.